ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧರ್ಮಸ್ಥಳದ ವಿರುದ್ಧ ಪಿತೂರಿಯನ್ನ ಮಾಡಿದಂತಹ ಈ ಪಿತೂರಿಗಾರರ ಷಡ್ಯಂತ್ರಗಾರರ ಸ್ಟೋರಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಅದರಲ್ಲಿ ತಿಂದ ಮನೆಗೆ ದ್ರೋಹ ಬಗೆಯುವಂಥದ್ರಲ್ಲಿ ನಿಪುಣ ಇವನು ಯಾರು? ಚಿನ್ನಯ್ಯ. ಆ ಸ್ಟೋರಿಯನ್ನ ಮಮತಾ ಹೇಳ್ತಾರೆ. ಇವನ ಕಥೆ ಏನು, ಇವನು ಮಾಡಿದಂಥ ಷಡ್ಯಂತ್ರ ಏನಂತೇಳಿ. ಗೋ ಹೆಡ್ ಮಮತಾ. ಚಿನ್ನಯ್ಯ ಈ ಹೆಸರಿಗೂ ಮುಂಚೆ ಸಾಮಾಜಿಕ ಜಾಲತಾಣದಲ್ಲಿ ಇವನನ್ನ ಭೀಮಾ ಅಂತ ಕರೀತಾ ಇದ್ರು. ಆ ಮಾಸ್ಕ್ ಹಾಕಿದ ರೀತಿ ಏನು, ಆಮೇಲೆ ಸಮಾಜ ಇವನನ್ನ ಒಂದು ಹಂತದಲ್ಲಿ ನೋಡ್ತಾ ಇದ್ದ ರೀತಿ ಹೇಗಿತ್ತು, ಭಗವಂತನೇ ಇವನ ರೂಪದಲ್ಲಿ ಧರೆಗೆ ಇಳಿದು ಬಂದಿದ್ದಾನೆ ಅಂತ ವ್ಯಕ್ತಿ ಈಗ ಈ ಪ್ರಕರಣದಲ್ಲಿ A1. ಹೇಳ್ತೀವಿ ಡೀಟೇಲ್ಸ್ ಇವನ್ ಬಗ್ಗೆ. ಇವನ್ ಹೆಂಗ್ ಎಂಟ್ರಿ ಆದ ಈ ಪ್ರಕರಣಕ್ಕೆ ಅಂತ ಮರ್ತು ಹೋಗ್ಬಾರ್ದು, ಜನ ಮರಿಬಾರ್ದು. ಹೀಗಾಗಿ ಪ್ರತಿ ಪಾತ್ರದ ಪರಿಚಯವನ್ನ ಡೀಟೇಲ್ ಆಗಿ ಹೇಳ್ತೀವಿ ನಿಮ್ಗೆ. ಆಮಿಷಕ್ಕೆ ಒಳಗಾಗಿ A1 ಚಿನ್ನಯ್ಯ ಸುಳ್ಳು ಹೇಳಿದ್ದ ಅನ್ನುವಂತಹ ರಿಪೋರ್ಟ್ ಈಗ ನಿಮ್ಮ ಮುಂದೆ ಸಿಗ್ತಾ ಇದೆ. ಈ ರಿಪೋರ್ಟ್ ಅನ್ನ ತಯಾರು ಮಾಡಿರೋದು ಮತ್ತು ತನಿಖೆಯನ್ನ ಮಾಡಿರೋದು ಅಧಿಕಾರಿಗಳು, SIT. ಹಣ ಪಡೆದು ಬುರುಡೆ ಕಥೆಯನ್ನ ಚಿನ್ನಯ್ಯ ಕಟ್ಟಿದ್ದಾಗಿ ಅಧಿಕಾರಿಗಳ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಚಿನ್ನಯ್ಯನಿಗೆ ಹಣ ಕೊಟ್ಟು ಇದೇ ಬುರುಡೆ ಗ್ಯಾಂಗ್ ಬಾಯ್ ಬಿಟ್ರೆ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಅಂತ ಪುಂಗಿ ಬಿಡ್ತಾ ಇದ್ದಂತಹ ಗ್ಯಾಂಗ್ ಹಣ ಕೊಟ್ಟು ಪುಸಲಾಯಿಸಿತ್ತು. ಇವನನ್ನ ಬುಟ್ಟಿಗೆ ಹಾಕೊಂಡಿತ್ತು. ಒಂದು ಸ್ಕ್ರಿಪ್ಟ್ ರೆಡಿ ಇದೆ, ಬಂದು ಆಕ್ಟಿಂಗ್ ಮಾಡು, ಹೀರೋ ಪಾತ್ರ ನಿಂದೆ ಅಂತ ಹೇಳಿತ್ತು ಗ್ಯಾಂಗು. ಅಪರಿಚಿತ ಶವ ಹೂತಿಟ್ಟಿದ್ದೀನಿ ಅಂತ ಚಿನ್ನಯ್ಯ ಬಂದು ಪ್ರತ್ಯಕ್ಷನಾಗಿ ಹೇಳಿದ್ದ. ಇದು ಮುಖವಾಡ ತೆಗೆದಿರುವ ಚಿನ್ನಯ್ಯನ ಫೋಟೋ. ಅದಕ್ಕೆ ಮುಂಚೆ ಅವನಿಗಿದ್ದಂತಹ ಬಿಲ್ಡಪ್ ಏನು, ಸ್ಟೈಲಿಶ್ ಆಗಿದ್ದಂತಹ ಮಾಸ್ಕ್ ಹೇಗಿತ್ತು, ಡೀಟೇಲ್ಸ್ ನೋಡೋಣ ಈಗ. ಎಸ್, ಒಂದೊಂದೇ ನೋಡ್ತಾ ಹೋಗೋಣ. ಚಿನ್ನಯ್ಯನಿಗೆ ವಿಠಲ್ ಗೌಡ ಮೊದಲಿನಿಂದ ಪರಿಚಯ. ಬಲಿಕ ಬಕರ ಸಿಕ್ಕ ಅಂತ ಗೊತ್ತಾಯ್ತು. ಅದಕ್ಕೆ ಇವನನ್ನ ಬುರುಡೆ ಮ್ಯಾನ್ ಆಗಿ ಮಾಡಿಟ್ಬಿಟ್ರು. ಮಹೇಶ್ ತಿಮ್ರೋಡಿ ಮನೆಗೆ ಚಿನ್ನಯ್ಯನನ್ನ ಕರೆದೊಯ್ದಿದ್ದೆ ಈ ವಿಠಲ್ ಗೌಡ. ಅಂದ್ರೆ ಇಡೀ ಸಂಪೂರ್ಣ ಕೇಸ್ನ ರೂವಾರಿ ವಿಠಲ್ ಗೌಡನ ಅಥವಾ ತಿಮ್ರೋಡಿನ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಒಳಸಂಚನ ಮಾಡ್ತಾರೆ. ಹೇಗೆ ಷಡ್ಯಂತ್ರ ಆಗತ್ತೆ? ಅಲ್ಲಿ ಕೆಲಸ ಮಾಡಿದ್ಯಾರು? ವಿಠಲ್ ಗೌಡ. ಕೂತಿದ್ಯಾರು? ಮಹೇಶ್ ಶೆಟ್ಟಿ ತಿಮ್ರೋಡಿ. ಸಂಚಿನ ಸಭೆಯಲ್ಲಿ ಗಿರೀಶ್ ಮಠಣ್ಣವರ್, ಅದೇ ಬಾಂಬ್ ಇಟ್ಟು ಕೇಸು ಆಚೆ ಬಂದಿದ್ದಿತ್ತಲ್ಲ ಆ ವ್ಯಕ್ತಿ. ಅದು ಇನ್ಫಾರ್ಮ್ ಹಾಕೊಂಡಿದ್ದಾದ್ರೂ ಯಾಕೆ ಹಾಕೊಂಡ್ರು ಗೊತ್ತಾಗ್ಲಿಲ್ಲ ನನಗೆ. ಜಯಂತ್ ಮತ್ತು ವಿಠಲ್ ಗೌಡ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಹಾಕಿರುವಂಥ ಯೂನಿಫಾರ್ಮ್ ಬಗ್ಗೆ ಗೌರವ ಇರಬೇಕಾಗಿತ್ತು ಅವತ್ತು. ನಾನು ಮಾಡಿದ ಸರಿ ಅನ್ನುವಂತಹ ವ್ಯಕ್ತಿ ಇದು ಸರಿನಾ ತಪ್ಪ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಬೇಕು. ಧರ್ಮಸ್ಥಳ ಮೇಲ್ವಿಚಾರಕರ ವಿರುದ್ಧ ಪಿತೂರಿಗೆ ಪ್ಲಾನ್ ಅನ್ನ ಮಾಡ್ತಾರೆ. ಮೇಲ್ವಿಚಾರಕರ ವಿರುದ್ಧ ಯಾಕೆ, ಏನು ಸಮಸ್ಯೆ ಆಯಿತು? ಇವ್ರದ್ದೇ ಆದಂಥ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಧರ್ಮಸ್ಥಳದ ರೀತಿಯಲ್ಲಿ ಇವರು ಧರ್ಮನಾಯಕರಾಗಿ ಅಲ್ಲಿ ಕೂತ್ಕೊಳ್ಬೇಕಾಗಿತ್ತಂತೆ, ಧರ್ಮಾಧಿಕಾರಿಯಾಗಿ. 100 ಶವ ಹೂತಿರೋದಾಗಿ ಚಿನ್ನಯ್ಯನಿಂದ ಸುಳ್ಳು ಹೇಳಿಸ್ತು ಗ್ಯಾಂಗ್. 100 ಶವ, ಸುಳ್ಳದು, ಸಾವಿರಾರು. ಯಾಕಂದ್ರೆ ಈ ಟೀಮ್ನ ಇನ್ನೊಬ್ಬ ಮೆಂಬರ್ ಇದಾನಲ್ಲ, ಕೂತ್ಕೊಂಡ್ಬಿಟ್ಟು ಪುಂಗಿ ಉತ್ಕೊಂಡು ಕೂತಿದ್ನಲ್ಲ. ಚಿನ್ನಯ್ಯನ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದು ಪಿತೂರಿ ಸಾಧಕರು. ಯಾಕೆ ಗೊತ್ತಾ? ನಾಳೆ ನೀನೇನಾದ್ರೂ ಆಚೆ ಹೋದ್ರೆ ನಮ್ಮ ಹತ್ರ ಈ ಸಾಕ್ಷ್ಯ ಇದೆ ಅಂತೇಳಿ ಬ್ಲ್ಯಾಕ್ ಮೇಲ್. ಕ್ಲಿಯರ್ ಕಟ್ ಆಗಿ ಒಬ್ಬರದ್ದು ವಿಡಿಯೋವನ್ನ ಮಾಡಿಟ್ಕೊಂಡ್ಬಿಟ್ಟು ಅವರನ್ನ ತಾವು ಹೇಗೆ ಬೇಕೋ ಹಾಗೆ ಆಡಿಸ್ಕೊಳ್ಬಹುದು ಅನ್ನುವಂಥದ್ದು. ಇಲ್ಲಿ ಬರುತ್ತೆ ಅಲ್ವಾ ರಾಜಕಾರಣದಲ್ಲಿ ಪೆನ್ ಡ್ರೈವ್, ಹಂಗೆ ಅದು. ತಲೆಬುರುಡೆಯೊಂದನ್ನ ಚಿನ್ನಯ್ಯನಿಗೆ ಕೊಟ್ಟು ಪೊಲೀಸರಿಗೆ ದೂರನ್ನ ಕೊಡಿಸಿದ್ರು. ಅದು ಎಲ್ಲಿದು ಬಂತು ಏನು? ಫಸ್ಟ್ ಆಫ್ ಆಲ್ ಈ ಇನ್ವೆಸ್ಟಿಗೇಷನ್ ಮಾಡಿದಂಥವ್ರ ತಲೆನೇ ಸರಿ ಇರಲಿಲ್ವೇನೋ ಮೊದಲನೇದಾಗಿ. ಕಾರಣ ಅವನು ತನ್ನಂಥ ಬುರುಡೆ ಫಸ್ಟ್ ಎಲ್ಲಿದು ಅಂತ ಹುಡ್ಕೋದೇ ಆಗಿದ್ದಿದ್ರೆ ಕ್ಲಿಯರ್ ಪಿಕ್ಚರ್ ಆರಂಭದಲ್ಲೇ ಸಿಗ್ತಾ ಇತ್ತು, ಇವರೆಲ್ಲ ಬುರುಡೆ ಬಿಡ್ತಾ ಇದ್ದಾರೆ ಅಂತ. ನ್ಯಾಯಾಧೀಶರ ಮುಂದೆ ಚಿನ್ನಯ್ಯನ ಹೇಳಿಕೆಯನ್ನ ಕೊಡುವಂತೆ ಪ್ರೇರೇಪಿಸ್ತಾರೆ. ಅದು ಏನು ಬಿಲ್ಡಪ್ ಕೊಟ್ಟರು ಗೊತ್ತಾ? ಅವತ್ತು ಅವನಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ರಂತೆ, ಬುಲೆಟ್ ಪ್ರೂಫ್ ಕಾರಲ್ಲಿ ಕರ್ಕೊಂಡು ಹೋದ್ರಂತೆ, ಅದಾದ ನಂತರ ಮಾಸ್ಕ್ ಹಾಕಿದ್ರಂತೆ, ಯಾರಿಗೂ ಗೊತ್ತಾಗಬಾರ್ದಂತೆ ಅವನ ಹೆಸರು. ಏನದು? ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಮುಂದೆ ಇವ್ರದ್ದು ಎಲ್ಲೂ ಪರಿಚಯ ಆಗಬಾರ್ದು, ಎಲ್ಲೂ ಗೊತ್ತಾಗಬಾರ್ದು ಅಂತ ಬುರುಡೆ ಬಿಟ್ರು. ಚಿನ್ನಯ್ಯ ಇವರಿಂದ ಹಣ ಪಡೆದು ಸುಳ್ಳು ಹೇಳೋದು ತನಿಖೆಯಲ್ಲಿ ಗೊತ್ತಾಗಿದೆ. ಹಣಕ್ಕೋಸ್ಕರ ಹೆಣಾನು ಬಾಯಿ ಬಿಡುತ್ತೆ ಅಂತಾರೆ. ಈ ವ್ಯಕ್ತಿ ಜೀವಂತವಾಗಿದ್ದಾಗಲೇ ಅನ್ನ ಕೊಟ್ಟಂತ ಸಂಸ್ಥೆಗೆ ಈ ರೀತಿಯಾಗಿ ಅಪಚಾರ ಮಾಡಿಬಿಟ್ನಲ್ಲ, ಏನು ಅನ್ಸಲ್ವಾ? ಧರ್ಮಸ್ಥಳದ ಮೇಲ್ವಿಚಾರಕರ ವಿರುದ್ಧ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ. ಇದೆಲ್ಲವೂ ಕೂಡ ನಾವು ಹೇಳ್ತಾ ಇದ್ದಿದ್ದಲ್ಲ, ರಿಪೋರ್ಟ್ನಲ್ಲಿರೋದು. ಅಪರಿಚಿತ ಶವ, ಅದರಲ್ಲೂ ಕೂಡ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯ ಶವಗಳನ್ನು
ಅಲ್ಲಿ ಹೂತಿದ್ದೇನೆ ನಾನು ಅಂತ ಹೇಳ್ತಾನೆ ಅವನು. ತೋರಿಸ್ತೀನಿ ಬನ್ನಿ ಅಂತ. ತಲೆಬುರುಡೆಯೊಂದನ್ನು ತಂದು ತಾನೇ ಹೂತಿದ್ದ ತಲೆಬುರುಡೆ ಅಂತ ಮೊದಲನೇದಾಗಿ ಸುಳ್ಳು ಹೇಳುವಂಥವನು ಈ ಚಿನ್ನಯ್ಯ. ಇವನಿಂದ ಆರಂಭವಾಗುತ್ತೆ ನೋಡಿ ಕಥೆ. ಮುಂದೆ ಹೋಗ್ತಾ ಹೋಗ್ತಾ ಹೊಸ ಹೊಸ ಕಥೆಗಳಲ್ಲಿ ಒಳ ಕಥೆಗಳು ಕೂಡ ಬರಕ್ಕೆ ಶುರುವಾಗತ್ವೆ. ಸೊ ಈ ಚಿನ್ನಯ್ಯನ ಮತ್ತೊಂದು ಕಥೆಯನ್ನು ನಿಮ್ಮ ಮುಂದೆ ಹೇಳ್ತೀವಿ. ಯಾವ ರೀತಿಯಾಗಿ ಇವನು ಬಂದ, ಹೇಗೆ ಬಂದ, ಇವನಿಗೆ ಆಶ್ರಯ ಕೊಟ್ಟಂಥವ್ರು ಯಾರು, ಇವನು ಎಲ್ಲಿದ್ದ, ಬುರುಡೆ ತಗೊಂಡು ಹೋಗಿದ್ದೆ ಎಲ್ಲಿಂದ, ಸುಪ್ರೀಂ ಕೋರ್ಟಿಗೆ ಹೇಗೆ ಹೋದ, ದೆಹಲಿ ಕರ್ಕೊಂಡು ಹೋದಂಥವ್ರು ಯಾರು, ಅಲ್ಲಿ ಯಾರನ್ನ ಭೇಟಿಯಾದರು, ಅಲ್ಲಿ ಭೇಟಿಯಾಗಿ ಬಂದಿದ್ದೇನು, ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ನ್ಯಾಯಾಧೀಶರು ಕೂಡ ಇವರಿಗೆ ಚೀಮಾರಿ ಹಾಕಿ ಕಳಿಸಿದಾಗಲೂ ಕೂಡ ಇವರು ಅದನ್ನು ಮುಚ್ಚಿಟ್ರು. ಇವೆಲ್ಲವೂ ಕೂಡ ಹೊಸ ಹೊಸ ರೀತಿಯಲ್ಲಿ ನಡ್ಕೊಂಡು ಬಂದಿತ್ತು. ಸೊ ಬರೀ A1 ಮಾತ್ರ ನಾವು ಮಾತಾಡಬಾರ್ದು, ಉಳಿದ 5 ಜನರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ. ಯಾಕಂದ್ರೆ ರೊಚ್ಚಿಗೇಳಿ, ಕಲ್ಲು ಹೊಡಿರಿ, ನುಗ್ಗಿ, ಸುಮ್ಮನೆ ಕೂತಿದ್ದೀರಾ, ನಿಮ್ಮನೇಲಿ ಹೆಣ್ಮಕ್ಳಿಗೆ ಹಿಂಗಾಗಿದ್ರೆ ಬಿಡ್ತಿದ್ರಾ ಅಂತ ಕತೆ ಹೇಳಿದ್ರಲ್ಲ, ಕತೆಗಳನ್ನ ಪೋಣಿಸ್ಕೊಂಡು ಹೋದ್ರಲ್ಲ, ಅವರ ಮುಖವಾಡವನ್ನ ಕೂಡ ಕಳಿಸ್ಕೊಡ್ತೀವಿ ನಾವು. ಯಾಕಂದ್ರೆ ಈಗ ನಂಬಿಕೆಗೆ ಧಕ್ಕೆ ಆದವ್ರು ಏನ್ ಮಾಡ್ಬೇಕಂತೆ? ಎಕ್ಸಾಕ್ಟ್ಲಿ